ಊರಲ್ಲಿ ನಡೆಯುವಂತ ಜಾತ್ರೆ ಅಂದ್ರೆ ಸಾಕು, ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಆದ್ರೆ ಅರಬ್ಬಿ ಸಮುದ್ರದ ನಡುವೆ ಇರುವಂತ ದ್ವೀಪ ಜಾತ್ರೆ ಅಂದ್ರೆ ಅದೊಂಥರ ಹೊಸ ಅನುಭವ ನೀಡುತ್ತೆ. ಏನಿದು ದ್ವೀಪ ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಒಂದ್ ಕಡೆ ಶೃಂಗಾರಗೊಂಡು ಹೊರಟಿರುವಂತಹ ಬೋಟುಗಳು, ಕೈಯಲ್ಲಿ ಬಾಳೆಗೊನೆ ಹಿಡಿದಿರುವ ಭಕ್ತರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಕೂರ್ಮಗಡ ದ್ವೀಪ ಜಾತ್ರೆಯ ವೈಭವ. ಅರಬ್ಬಿ ಸಮುದ್ರದಲ್ಲಿ ದೋಣಿಗಳಲ್ಲಿ ಹೋಗೋದೇ ಅದೊಂದು ಖುಷಿ. ಸಮುದ್ರದಲ್ಲಿ ಯಾನ ಮಾಡಿದ ಅನುಭವ ಒಂದಾದ್ರೆ, ಇನ್ನೊಂದು ಕಡೆಗೆ ದ್ವೀಪದಲ್ಲಿರುವ ದೇವರ ದರ್ಶನ ಮಾಡಿದರೆ ಸಿಗುವಂತಹ ಖುಷಿ ಹೇಳತಿರದು. ಹೀಗಾಗಿ ಕೂರ್ಮಗಡದ ಶ್ರೀ ನರಸಿಂಹದೇವರ ಜಾತ್ರೆಗೆ ಯಾಂತ್ರಿಕ ದೋಣಿಗಳಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತರು ಆಗಮಿಸಿದರು. ಸಂಪ್ರದಾಯದಂತೆ ಕಾರವಾರ ಮತ್ತು ಅಂಕೋಲಾದ ಕಡಲ ಮಕ್ಕಳು ದೇವರಿಗೆ ಪೂಜೆಯನ್ನ ಸಲ್ಲಿಸಿದರು. ಕುಡುಂಬಗಡ ಜಾತ್ರೆಗಂತ ನಾವು ಬಂದಿದ್ದು ಬೋಟಲ್ಲಿ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬೋಟಲ್ಲಿ ಅಲ್ಲಿಂದ ಇಲ್ಲಿ ಮಟ್ಟ ಟ್ರಾವೆಲ್ ಮಾಡೋದು, ಇದೊಂದು ಐಲ್ಯಾಂಡ್ ಇದ್ದಂಗೆ ನಮ್ ಈಗಿನ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೇಕಂತಂದ್ರೆ. ಅದರಲ್ಲಿ ನರಸಿಂಹದೇವನ ಜಾತ್ರೆ ಅಂತಂದ್ರೆ ಕೃಷ್ಣ ಅವತಾರ ಅಂತ ಹೇಳ್ಬೋದು. ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಅನ್ನಿ, ಇಲ್ಲಿಂದು ರಿಯಾಲಿಟಿ, ಇಲ್ಲಿಂದ ಫೇತ್ ಇಷ್ಟೆಲ್ಲ ಪಬ್ಲಿಕ್ ನೋಡಿ ಅನಿಸ್ತದೆ ಕಿ ಗಾಡ್ ಇಸ್ ರಿಯಲ್ ಅಂತ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಮೀನುಗಾರರ ಆರಾಧ್ಯ ದೈವವಾಗಿರುವಂತಹ ಕೂರ್ಮಗಡದ ನರಸಿಂಹದೇವರಿಗೆ ಪ್ರತಿ ವರ್ಷ ಮೀನುಗಾರರ ಕುಟುಂಬಗಳು ಸೇವೆ ನೀಡುತ್ತಾ ಬಂದಿವೆ. ಅಲ್ಲದೆ ಜಾತ್ರೆಗೆ ಆಗಮಿಸಿದಂತಹ ಜನರು ಸಮುದ್ರದ ಮಧ್ಯೆ ಇರುವಂತಹ ಪ್ರಕೃತಿಯ ಸುಂದರ ಸ್ಥಳವನ್ನ ನೋಡುವ ಜೊತೆಗೆ ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಇನ್ನು ದೇವರಲ್ಲಿ ಹರಕೆ ಹೊತ್ತುಕೊಂಡ್ರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಮೀನುಗಾರರು ಪ್ರತಿ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ದೇವರಿಗೆ ಬಾಳೆಗೊನೆಯನ್ನ ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಅಂತ ಬೇಡಿಕೊಳ್ಳುತ್ತಾರೆ. ಆದರೆ ಈ ಬಾರಿ ಜಾತ್ರೆಗೆ ಜಿಲ್ಲಾಡಳಿತ ನಿಗದಿತ ಸಂಖ್ಯೆಯ ಬೋಟುಗಳಿಗೆ ಮಾತ್ರ ಅನುಮತಿಯನ್ನ ನೀಡಿತು. ಆದರೂ ಸಹ ಭಕ್ತರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿತ್ತು. ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಅದು ಶಾಲಿಗ್ರಾಮ ಹೇಗಿತ್ತಂದ್ರೆ, ನಮ್ಮ ಕಡವಾಡದಿಂದ ಭೋವಿವಾಡ ಅಂತಿದೆ, ಆ ಭೋವಿವಾಡದಿಂದ ಈ ಬಾಳೆ ಎಲೆ ಮೇಲೆ ಆ ಶಾಲಿಗ್ರಾಮವನ್ನು ತಗೊಂಡು ಕುತ್ತುಕ ಮೇಲೆ ಆ ಬಾಳೆ ಎಲೆ ತಾನಾಗೆ ತೇಲು ಬಂದು ಈ ಗುಡ್ಡಕ್ಕೆ ಬಂದು ತಲುಪುವಂತ ಇತಿಹಾಸ ಇತ್ತು, ಮೊದಲಿಂದನೂ ಇತ್ತದು. ಆದರೆ ತದನಂತರ ಹಾಗೆ ಮಾಡ್ತಾ ಮಾಡ್ತಾ ಒಂದು 50-60 ವರ್ಷಗಳ ಅದೇ ರೀತಿ ನಡೀತಾ ಬಂತು. ಆಮೇಲೆ ಭಟ್ರು ಬಂದ ಮೇಲೆ ಮೀನುಗಾರರೆಲ್ಲ ದೋಣಿ ತಗೊಂಡ್ಬಂದು ದೋಣಿ ಮೇಲೆ ಬಂದ್ಕೊಂಡು ಇಲ್ಲಿ ಅವರ ಸೇವೆಯನ್ನ ಸಲ್ಲಿಸಿ ಹೋಗ್ತಾ ಇದ್ರು. ಕೂರ್ಮಗಡದ ಶ್ರೀ ನರಸಿಂಹದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೋಟ್ಗಳ ಮೂಲಕ ತೆರಳಿ ದೇವರ ದರ್ಶನವನ್ನ ಪಡೆದುಕೊಂಡರು. ಶೇಷಗಿರಿ ಮುಂಡಳಿ, ರಿಪಬ್ಲಿಕನ್. ಊರಲ್ಲಿ ನಡೆಯುವಂತ ಜಾತ್ರೆ ಅಂದ್ರೆ ಸಾಕು, ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಆದ್ರೆ ಅರಬ್ಬಿ ಸಮುದ್ರದ ನಡುವೆ ಇರುವಂತ ದ್ವೀಪ ಜಾತ್ರೆ ಅಂದ್ರೆ ಅದೊಂಥರ ಹೊಸ ಅನುಭವ ನೀಡುತ್ತೆ. ಏನಿದು ದ್ವೀಪ ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಒಂದ್ ಕಡೆ ಶೃಂಗಾರಗೊಂಡು ಹೊರಟಿರುವಂತಹ ಬೋಟುಗಳು, ಕೈಯಲ್ಲಿ ಬಾಳೆಗೊನೆ ಹಿಡಿದಿರುವ ಭಕ್ತರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಕೂರ್ಮಗಡ ದ್ವೀಪ ಜಾತ್ರೆಯ ವೈಭವ. ಅರಬ್ಬಿ ಸಮುದ್ರದಲ್ಲಿ ದೋಣಿಗಳಲ್ಲಿ ಹೋಗೋದೇ ಅದೊಂದು ಖುಷಿ. ಸಮುದ್ರದಲ್ಲಿ ಯಾನ ಮಾಡಿದ ಅನುಭವ ಒಂದಾದ್ರೆ, ಇನ್ನೊಂದು ಕಡೆಗೆ ದ್ವೀಪದಲ್ಲಿರುವ ದೇವರ ದರ್ಶನ ಮಾಡಿದರೆ ಸಿಗುವಂತಹ ಖುಷಿ ಹೇಳತಿರದು. ಹೀಗಾಗಿ ಕೂರ್ಮಗಡದ ಶ್ರೀ ನರಸಿಂಹದೇವರ ಜಾತ್ರೆಗೆ ಯಾಂತ್ರಿಕ ದೋಣಿಗಳಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತರು ಆಗಮಿಸಿದರು. ಸಂಪ್ರದಾಯದಂತೆ ಕಾರವಾರ ಮತ್ತು ಅಂಕೋಲಾದ ಕಡಲ ಮಕ್ಕಳು ದೇವರಿಗೆ ಪೂಜೆಯನ್ನ ಸಲ್ಲಿಸಿದರು. ಕುಡುಂಬಗಡ ಜಾತ್ರೆಗಂತ ನಾವು ಬಂದಿದ್ದು ಬೋಟಲ್ಲಿ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬೋಟಲ್ಲಿ ಅಲ್ಲಿಂದ ಇಲ್ಲಿ ಮಟ್ಟ ಟ್ರಾವೆಲ್ ಮಾಡೋದು, ಇದೊಂದು ಐಲ್ಯಾಂಡ್ ಇದ್ದಂಗೆ ನಮ್ ಈಗಿನ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೇಕಂತಂದ್ರೆ. ಅದರಲ್ಲಿ ನರಸಿಂಹದೇವನ ಜಾತ್ರೆ ಅಂತಂದ್ರೆ ಕೃಷ್ಣ ಅವತಾರ ಅಂತ ಹೇಳ್ಬೋದು. ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಅನ್ನಿ, ಇಲ್ಲಿಂದು ರಿಯಾಲಿಟಿ, ಇಲ್ಲಿಂದ ಫೇತ್ ಇಷ್ಟೆಲ್ಲ ಪಬ್ಲಿಕ್ ನೋಡಿ ಅನಿಸ್ತದೆ ಕಿ ಗಾಡ್ ಇಸ್ ರಿಯಲ್ ಅಂತ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಮೀನುಗಾರರ ಆರಾಧ್ಯ ದೈವವಾಗಿರುವಂತಹ ಕೂರ್ಮಗಡದ ನರಸಿಂಹದೇವರಿಗೆ ಪ್ರತಿ ವರ್ಷ ಮೀನುಗಾರರ ಕುಟುಂಬಗಳು ಸೇವೆ ನೀಡುತ್ತಾ ಬಂದಿವೆ. ಅಲ್ಲದೆ ಜಾತ್ರೆಗೆ ಆಗಮಿಸಿದಂತಹ ಜನರು ಸಮುದ್ರದ ಮಧ್ಯೆ ಇರುವಂತಹ ಪ್ರಕೃತಿಯ ಸುಂದರ ಸ್ಥಳವನ್ನ ನೋಡುವ ಜೊತೆಗೆ ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಇನ್ನು ದೇವರಲ್ಲಿ ಹರಕೆ ಹೊತ್ತುಕೊಂಡ್ರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಮೀನುಗಾರರು ಪ್ರತಿ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ದೇವರಿಗೆ ಬಾಳೆಗೊನೆಯನ್ನ ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಅಂತ ಬೇಡಿಕೊಳ್ಳುತ್ತಾರೆ. ಆದರೆ ಈ ಬಾರಿ ಜಾತ್ರೆಗೆ ಜಿಲ್ಲಾಡಳಿತ ನಿಗದಿತ ಸಂಖ್ಯೆಯ ಬೋಟುಗಳಿಗೆ ಮಾತ್ರ ಅನುಮತಿಯನ್ನ ನೀಡಿತು. ಆದರೂ ಸಹ ಭಕ್ತರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿತ್ತು.
ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಅದು ಶಾಲಿಗ್ರಾಮ ಹೇಗಿತ್ತಂದ್ರೆ ನಮ್ಮ ಕಡವಾಡದಿಂದ ಭೂವಿವಾಡ ಅಂತಿದೆ, ಆ ಭೂವಿವಾಡದಿಂದ ಈ ಬಾಳೆ ಎಲೆ ಮೇಲೆ ಆ ಶಾಲಿಗ್ರಾಮವನ್ನು ತಗೊಂಡು ಕುತ್ಕ ಮೇಲೆ ಆ ಬಾಳೆ ಎಲೆ ತಾನಾಗೆ ತೇಲು ಬಂದು ಈ ಗುಡ್ಡಕ್ಕೆ ಬಂದು ತಲುಪುವಂತ ಇತಿಹಾಸ ಇತ್ತು, ಮೊದಲಿಂದನೂ ಇತ್ತದು. ಆದರೆ ತದನಂತರ ಹಾಗೆ ಮಾಡ್ತಾ ಮಾಡ್ತಾ ಒಂದು 50-60 ವರ್ಷಗಳ ಅದೇ ರೀತಿ ನಡೀತಾ ಬಂತು. ಆಮೇಲೆ ಭಟ್ರು ಬಂದ ಮೇಲೆ ಮೀನುಗಾರರೆಲ್ಲ ದೋಣಿ ತಗೊಂಡ್ಬಂದು ದೋಣಿ ಮೇಲೆ ಬಂದ್ಕೊಂಡು ಇಲ್ಲಿ ಅವರ ಸೇವೆಯನ್ನ ಸಲ್ಲಿಸಿ ಹೋಗ್ತಾ ಇದ್ರು. ಕೂರ್ಮಗಡದ ಶ್ರೀ ನರಸಿಂಹದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೋಟ್ಗಳ ಮೂಲಕ ತೆರಳಿ ದೇವರ ದರ್ಶನವನ್ನ ಪಡೆದುಕೊಂಡರು. ಶೇಷಗಿರಿ ಮುಂಡಳಿ, ರಿಪಬ್ಲಿಕನ್. ಊರಲ್ಲಿ ನಡೆಯುವಂತ ಜಾತ್ರೆ ಅಂದ್ರೆ ಸಾಕು, ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಆದ್ರೆ ಅರಬ್ಬಿ ಸಮುದ್ರದ ನಡುವೆ ಇರುವಂತ ದ್ವೀಪ ಜಾತ್ರೆ ಅಂದ್ರೆ ಅದೊಂಥರ ಹೊಸ ಅನುಭವ ನೀಡುತ್ತೆ. ಏನಿದು ದ್ವೀಪ ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಒಂದ್ ಕಡೆ ಶೃಂಗಾರಗೊಂಡು ಹೊರಟಿರುವಂತಹ ಬೋಟುಗಳು, ಕೈಯಲ್ಲಿ ಬಾಳೆಗೊನೆ ಹಿಡಿದಿರುವ ಭಕ್ತರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಕೂರ್ಮಗಡ ದ್ವೀಪ ಜಾತ್ರೆಯ ವೈಭವ. ಅರಬ್ಬಿ ಸಮುದ್ರದಲ್ಲಿ ದೋಣಿಗಳಲ್ಲಿ ಹೋಗೋದೇ ಅದೊಂದು ಖುಷಿ. ಸಮುದ್ರದಲ್ಲಿ ಯಾನ ಮಾಡಿದ ಅನುಭವ ಒಂದಾದ್ರೆ, ಇನ್ನೊಂದು ಕಡೆಗೆ ದ್ವೀಪದಲ್ಲಿರುವ ದೇವರ ದರ್ಶನ ಮಾಡಿದರೆ ಸಿಗುವಂತಹ ಖುಷಿ ಹೇಳತಿರದು. ಹೀಗಾಗಿ ಕೂರ್ಮಗಡದ ಶ್ರೀ ನರಸಿಂಹದೇವರ ಜಾತ್ರೆಗೆ ಯಾಂತ್ರಿಕ ದೋಣಿಗಳಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತರು ಆಗಮಿಸಿದರು. ಸಂಪ್ರದಾಯದಂತೆ ಕಾರವಾರ ಮತ್ತು ಅಂಕೋಲಾದ ಕಡಲ ಮಕ್ಕಳು ದೇವರಿಗೆ ಪೂಜೆಯನ್ನ ಸಲ್ಲಿಸಿದರು. ಕುಡುಂಬಗಡ ಜಾತ್ರೆಗಂತ ನಾವು ಬಂದಿದ್ದು ಬೋಟಲ್ಲಿ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬೋಟಲ್ಲಿ ಅಲ್ಲಿಂದ ಇಲ್ಲಿ ಮಟ್ಟ ಟ್ರಾವೆಲ್ ಮಾಡೋದು, ಇದೊಂದು ಐಲ್ಯಾಂಡ್ ಇದ್ದಂಗೆ ನಮ್ ಈಗಿನ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೇಕಂತಂದ್ರೆ. ಅದರಲ್ಲಿ ನರಸಿಂಹದೇವನ ಜಾತ್ರೆ ಅಂತಂದ್ರೆ ಕೃಷ್ಣ ಅವತಾರ ಅಂತ ಹೇಳ್ಬೋದು. ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಅನ್ನಿ, ಇಲ್ಲಿಂದು ರಿಯಾಲಿಟಿ, ಇಲ್ಲಿಂದ ಫೇತ್ ಇಷ್ಟೆಲ್ಲ ಪಬ್ಲಿಕ್ ನೋಡಿ ಅನಿಸ್ತದೆ ಕಿ ಗಾಡ್ ಇಸ್ ರಿಯಲ್ ಅಂತ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಮೀನುಗಾರರ ಆರಾಧ್ಯ ದೈವವಾಗಿರುವಂತಹ ಕೂರ್ಮಗಡದ ನರಸಿಂಹದೇವರಿಗೆ ಪ್ರತಿ ವರ್ಷ ಮೀನುಗಾರರ ಕುಟುಂಬಗಳು ಸೇವೆ ನೀಡುತ್ತಾ ಬಂದಿವೆ. ಅಲ್ಲದೆ ಜಾತ್ರೆಗೆ ಆಗಮಿಸಿದಂತಹ ಜನರು ಸಮುದ್ರದ ಮಧ್ಯೆ ಇರುವಂತಹ ಪ್ರಕೃತಿಯ ಸುಂದರ ಸ್ಥಳವನ್ನ ನೋಡುವ ಜೊತೆಗೆ ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಇನ್ನು ದೇವರಲ್ಲಿ ಹರಕೆ ಹೊತ್ತುಕೊಂಡ್ರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಮೀನುಗಾರರು ಪ್ರತಿ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ದೇವರಿಗೆ ಬಾಳೆಗೊನೆಯನ್ನ ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಅಂತ ಬೇಡಿಕೊಳ್ಳುತ್ತಾರೆ. ಆದರೆ ಈ ಬಾರಿ ಜಾತ್ರೆಗೆ ಜಿಲ್ಲಾಡಳಿತ ನಿಗದಿತ ಸಂಖ್ಯೆಯ ಬೋಟ್ಗಳಿಗೆ ಮಾತ್ರ ಅನುಮತಿಯನ್ನ ನೀಡಿತು. ಆದರೂ ಸಹ ಭಕ್ತರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿತ್ತು. ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಅದು ಶಾಲಿಗ್ರಾಮ ಹೇಗಿತ್ತಂದ್ರೆ ನಮ್ಮ ಕಡವಾಡದಿಂದ ಭೂವಿವಾಡ ಅಂತಿದೆ, ಆ ಭೂವಿವಾಡದಿಂದ ಈ ಬಾಳೆ ಎಲೆ ಮೇಲೆ ಆ ಶಾಲಿಗ್ರಾಮವನ್ನು ತಗೊಂಡು ಕುತ್ಕ ಮೇಲೆ ಆ ಬಾಳೆ ಎಲೆ ತಾನಾಗೆ ತೇಲು ಬಂದು ಈ ಗುಡ್ಡಕ್ಕೆ ಬಂದು ತಲುಪುವಂತ ಇತಿಹಾಸ ಇತ್ತು, ಮೊದಲಿಂದನೂ ಇತ್ತದು. ಆದರೆ ತದನಂತರ ಹಾಗೆ ಮಾಡ್ತಾ ಮಾಡ್ತಾ ಒಂದು 50-60 ವರ್ಷಗಳ ಅದೇ ರೀತಿ ನಡೀತಾ ಬಂತು. ಆಮೇಲೆ ಭಟ್ರು ಬಂದ ಮೇಲೆ ಮೀನುಗಾರರೆಲ್ಲ ದೋಣಿ ತಗೊಂಡ್ಬಂದು ದೋಣಿ ಮೇಲೆ ಬಂದ್ಕೊಂಡು ಇಲ್ಲಿ ಅವರ ಸೇವೆಯನ್ನ ಸಲ್ಲಿಸಿ ಹೋಗ್ತಾ ಇದ್ರು. ಕೂರ್ಮಗಡದ ಶ್ರೀ ನರಸಿಂಹದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೋಟ್ಗಳ ಮೂಲಕ ತೆರಳಿ ದೇವರ ದರ್ಶನವನ್ನ ಪಡೆದುಕೊಂಡರು. ಶೇಷಗಿರಿ ಮುಂಡಳಿ, ರಿಪಬ್ಲಿಕನ್.